ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಸಿಟಿ ರವಿ ಬಚಾವಾಗಿದ್ದೇ ರೋಚಕ. ಮೈಸೂರಿನಲ್ಲಿ ಅಚ್ಚರಿ ಹೇಳಿಕೆನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ನೋಡಿ, ರವಿ ಅವತ್ತು ಬಚಾವಾಗಿದ್ದೇ ರೋಚಕ ಅಂತ ಹೇಳಿ ಅವ್ರ ಪಕ್ಷದವರೇ ಹೇಳಿದ್ದಾರೆ. ಹಾಗಾದ್ರೆ ಅವತ್ತು ಏನಾಗ್ತಾ ಇತ್ತು? ಮಾಧ್ಯಮಗಳು ಇದ್ದಿದ್ದಕ್ಕೆ, ಮೀಡಿಯಾದವರು ಇದ್ದಿದ್ದಕ್ಕೆ ಅವತ್ತು ಬಚಾವಾದ್ರು ಸಿಟಿ ರವಿ. ಮಾಧ್ಯಮದವರು ಇಲ್ಲದೇ ಇದ್ದಿದ್ರೆ ಸಿಟಿ ರವಿ ಕಥೆ ಏನಾಗ್ತಾ ಇತ್ತೋ ಸ್ವಲ್ಪ ಊಹೆ ಮಾಡಿಕೊಳ್ಳಿ ಅಂತ ಸೋಮಣ್ಣ ಹೇಳಿದ್ದಾರೆ. ಸಿಟಿ ರವಿಯನ್ನ ಆ ರೀತಿ ಸುತ್ತಿಸುವಂತ ಅವಶ್ಯಕತೆ ಇತ್ತ ಅಂತೇಳಿ ಸೋಮಣ್ಣ ಈಗ ಪ್ರಶ್ನೆ ಮಾಡಿದ್ದಾರೆ. ಸ್ವತಃ ಬಿಜೆಪಿಯ ನಾಯಕರೇ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೀಡಿಯಾದವರು ಇಲ್ಲದೇ ಇದ್ದಿದ್ರೆ ಏನು ಕಥೆ ಆಗ್ತಿತ್ತು ಅಂತ ಕೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯಸಭೆಯಲ್ಲಿ ಅವರು ಮಾತನಾಡಿದ ಪ್ರತಿಯೊಂದು ಅಂಶವನ್ನು ಕೂಡ ಇಡೀ ವಿಶ್ವನೇ ಗಮನಿಸಿದೆ. ಅವ್ರು ಏನು ಹೇಳಿದ್ರು ಮಾತನಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರಿದೇ ಹೋಗಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಾ ಇತ್ತು? ಆ ಪುಣ್ಯಾತ್ಮ ಮಾಡಿರ್ತಕ್ಕಂಥ ಕೆಲಸ ಬೇರೆ ಯಾವುದೇ ರಾಷ್ಟ್ರದಲ್ಲಿ ಆಗಿದ್ರು ಕೂಡ ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ರು. ನಾವು ಕೂಡ ಇವತ್ತು 75 ವರ್ಷದ ಒಂದು ಇದರಲ್ಲಿ ಮಾಡಿ ನಾವು ಭಗವಂತನ ಯಾವ ರೀತಿ ನಾವು ಪ್ರೀತಿಸ್ತೀವೋ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನು ಕೂಡ ಪ್ರೀತಿಸ್ತೀವಿ. 10 ಬಾರಿ ನಾವು ಪದೇ ದೇವರನ್ನ ಕೋರಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿವತ್ತು ಕೊಟ್ಟಿದ್ದಾರೆ ಅದು ದೇವರು ಕೂಡ ಪ್ರತ್ಯಕ್ಷ ಆಗಿ ಅದನ್ನು ಹೇಳ್ತಾ ಇದ್ರು. ಇದನ್ನ ಇವರು ಏನಾಯ್ತು, ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಬಾಲಿಶವಾದ ಒಂದು ಭಾವನೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ, ರಾಷ್ಟ್ರಕ್ಕೆ ಸಂವಿಧಾನದ ಬಗ್ಗೆ ನಾವು ಕೈಗೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ತುಂಬಾ ಸವಿಸ್ತಾರವಾಗಿ ತಿಳಿಸಿದಾಗ ಅವರು ತಡ್ಕೊಳಕ್ಕಾಗ್ದಿರ ಇದನ್ನ ಮುಂದಿಟ್ಕೊಂಡು ಆ ಕ್ಲಿಪ್ಪಿಂಗ್ ನಾವು ತೆಗೆದುಕೊಂಡು ಸಣ್ಣ ಕ್ಲಿಪ್ಪಿಂಗ್ ಅನ್ನು ಪೂರ್ತಿ ನಾವು ನೋಡಿ ಅಂತ ಅಂದ್ವಿ. ಅದಾಗಿ ಅವ್ರಿಗೆ ಬೇರೆ ಏನೂ ಇಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾಗ ಅವರಿಗೆ ಒಂದು ಸಣ್ಣ ಉಪಕಾರವನ್ನು ಕೂಡ ಮಾಡೋದಲ್ಲ, ಸ್ಮರಣೆನೇ ಮಾಡದೇ ಇರ್ತಕ್ಕಂಥ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರು ಹೇಳ್ತಕ್ಕಂಥ ನೈತಿಕತೆಯೂ ಕೂಡ ಅವ್ರಿಗಿಲ್ಲ. ಆದರೆ ಜನ ತೀರ್ಮಾನ ಮಾಡಿದ್ದಾರೆ, ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅದಾದಮೇಲೆ ಲೋಕಸಭೆಯಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನಡ್ಕೊಂಡಂಥ ರೀತಿ, ಒಳ್ಳೆ ಎಳೆ ಮಕ್ಕಳು, ಚೈಲ್ಡ್ ಮಕ್ಕಳು ಏನಾಡ್ತಾರೋ ಆ ಥರ ನಡ್ಕೊಂಡಂಥ ರೀತಿ ಇಡೀ ವಿಶ್ವ ನೋಡ್ತಾ ಇದೆ. ರಾಜ್ಯಸಭೆ